ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಿಕ್ಸಿಂಗ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ನಿಂಬೆಹಣ್ಣು, ಕ್ಯಾರೆಟ್ ಒಂದು, ಮತ್ತು ಶುಂಠಿ ಒಂದೇ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಟೇಸ್ಟಿಯಾದ ಮಿಕ್ಸಿಂಗ್ ವೆಜಿಟೇಬಲ್ಸ್ ಪಿಕ್ಕಲ್ ಮಾಡೋಣ, ಉಪ್ಪಿನಕಾಯಿ ಮಾಡೋಣ. ಇವಾಗ ಇದನ್ನೆಲ್ಲ ನಾನು ಶುದ್ಧವಾಗಿ ಬಿಸಿ ನೀರಲ್ಲಿ ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ಉಪ್ಪಿನಕಾಯಿಗೆ ಯಾವ ಸೈಜ್ ಬೇಕು ಆ ಸೈಜ್ ಹಚ್ಕೊಳ್ಳೋಣ. ಈ ಬೇಸಿಗೆ ಕಾಲದಲ್ಲಿ ಮೊಸರನ್ನ ಜೊತೆ ಒಂಚೂರು ಉಪ್ಪಿನಕಾಯಿ ಇದ್ದರೆ ಒಳ್ಳೆ ಊಟ ಆಗುತ್ತೆ. ಎಲ್ಲ ನಾನು ಹಚ್ಕೊಂಬಂದಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಎಲ್ಲನೂ ತುಂಬ ಚೆನ್ನಾಗಿದೆ. ಇವಾಗ ಇದಕ್ಕೊಂದು ಪುಡಿ ಮಾಡ್ಕೊಳ್ಳೋಣ. ಮೆಂತ್ಯ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು, ಜೀರಿಗೆ 1.5 ಸ್ಪೂನ್ ಹಾಕ್ಕೊಳ್ತೀನಿ, ಮತ್ತು ಹಾಗೆ ಸಾಸಿವೆ ಅದನ್ನು 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಡ್ರೈ ರೋಸ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬರೋಣ. ಎಣ್ಣೆ ಏನು ಹಾಕಬಾರ್ದು, ಹಾಗೆ ರೋಸ್ಟ್ ಮಾಡಿದ್ರೇ ಇದು ಚೆನ್ನಾಗಿರೋದು. ಯಾಕಂದರೆ ಒಂದೊಂದು ಸರಿ ಬೂಸ್ಟ್ ಬಂದಿದೆ ಮತ್ತು ಒಂಥರ ಸ್ಮೆಲ್ ಬರ್ತಾಯಿದೆ ಅಂತೆಲ್ಲ ಹೇಳ್ತಾರಲ್ಲ, ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ, ಸ್ಮೆಲ್ಲೆಲ್ಲ ಬರಲ್ಲ. ನಾನು ಇದಕ್ಕೆ ಎಣ್ಣೆನೇ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ನಾನು ಇದ್ರ ಜೊತೆಗೇ ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಆಮೇಲೆ ನಾವು ಸ್ಟೋರ್ ಮಾಡೋವಾಗ ಒಂದೇ ಸರಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಮತ್ತು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿರೋದಕ್ಕೇ ನಾನು ಎಷ್ಟು ಖಾರ ಬೇಕೋ ಅಷ್ಟು 2 ಸ್ಪೂನಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸರಿ ಒಂದು ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ್ರೆ ಮಿಕ್ಸಿಂಗ್ ವೆಜಿಟೇಬಲ್ ಪಿಕ್ಕಲ್ ರೆಡಿ ಆಯಿತು. ಬೆರಕಿ ಉಪ್ಪಿನಕಾಯಿ ರೆಡಿ ಆಯಿತು. ಬೆರಕಿ ತರಕಾರಿ ಉಪ್ಪಿನಕಾಯಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ನಾವು ಸ್ವಲ್ಪನೇ ಮಾಡ್ಕೊಂಡು ಇಟ್ಕೊಂಡ್ರೆ 1-2-3 ತಿಂಗಳು ಬರುತ್ತೆ, ಚೆನ್ನಾಗಿರುತ್ತೆ. ತುಂಬ ಜನ ನಮ್ಮ ಕೈಯಲ್ಲಿ ಹುಳ ಬಿದ್ದುಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ನೋಡಿ, ಈ ಥರ ಮಾಡ್ಕೊಂಡು ಸ್ಟೋರ್ ಮಾಡಿ. ನಾನು ಎಣ್ಣೆನೇ ಉಪಯೋಗಿಸ್ಲಿಲ್ಲ, ಇದಕ್ಕೆ ಎಣ್ಣೆ ಬೇಡ ಅಂತ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತಿನ್ನೋಣ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಹಾಗೆ ಮಕ್ಕಳೆಲ್ಲ ಹಾಗೆ ಎತ್ಕೊಂಡು ತಿಂತಾಯಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.